ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ನೆರವು ಕರ್ತರಿಂದಲೇ ಭೂಫಲವನ್ನು ಉಂಟು ಮಾಡಿದವರವರೇ, ಪ್ರಭು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತರು ಪ್ರಣಾಮ ದಯಾಪುರರಾದ ದೇವರೇ, ನಾನೇ ಮಾರ್ಗ ಜೀವ ಸತ್ಯ ಎಂಬುದಾಗಿ ಹೇಳಿದ್ದೀರಿ. ಕ್ರಿಸ್ತನ ವಿಶ್ವಾಸದಲ್ಲಿ ದೀಕ್ಷೆ ಪಡೆದ ಪ್ರತಿಯೊಬ್ಬರೂ ಮಾರ್ಗದರ್ಶಿಗಳಾಗಿ ಬಾಳುವಂತೆ ಕರೆ ನೀಡಿದ್ದೀರಿ. ಅದೇ ಪ್ರಕಾರ ಈ ದೇವಾಲಯದ ಈ ಭವ್ಯ ಬೋರ್ಡನ್ನು ನಾವು ಪ್ರತಿಷ್ಠಾಪಿಸಿ ಆಶೀರ್ವದಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರ ಈ ದೇವಾಲಯವು ಅನೇಕ ಭಕ್ತ ವಿಶ್ವಾಸಿಗಳು ಇಲ್ಲಿ ಬಂದು ನೆರೆದು ಪ್ರಭುವನ್ನು ಸ್ತುತಿಸಿ ಆರಾಧಿಸಿ ಸಂತ ಅಂತೋಣಿಯನ್ನು ಮಹಿಮೆ ಪಡಿಸುವಂತೆ ಅವರಿಗೆ ಬೇಕಾದ ಮಾರ್ಗದರ್ಶನವನ್ನು ಈ ಬೋರ್ಡಿನ ಮುಖಾಂತರ ನೀವು ಅನ್ವಯಿಸಿದ್ದೀರಿ. ಇದು ಸದಾಕಾಲ ನಮ್ಮನ್ನು ನೆನಪಿಸಲಿ. ನಾವು ಸಹ ಪ್ರತಿಯೊಬ್ಬರಿಗೆ ಮಾರ್ಗದರ್ಶಿಗಳಾಗಬೇಕು, ಉತ್ತಮ ಆದರ್ಶ ಜೀವನ ನಮ್ಮದಾಗಬೇಕು ಎಂಬುದನ್ನು ತಿಳಿಸಲು ಈ ಬೋರ್ಡ್ ನಮಗೆ ಸದಾ ಎಚ್ಚರಿಸಲಿ. ಪ್ರಭು ಕ್ರಿಸ್ತರು ಸರ್ವಶಕ್ತ ದೇವರಾದ ಪಿತಾ ಪವಿತ್ರಾತ್ಮರು ಇದನ್ನು ಆಶೀರ್ವದಿಸಿ ಆಮೆನ್. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿ, ಪವಿತ್ರಾತ್ಮರ ನಿಮ್ಮೆಲ್ಲರೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿ, ಸಂತ ಅಂತೋಣಿಯರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನಾವೆಲ್ಲರೂ ಈ ಧ್ವಜಸ್ತಂಭದ ಅಡಿ ನಿಂತಿದ್ದೇವೆ. ಈ 3 ದಿನಗಳ ಸಿದ್ಧತೆಯಲ್ಲಿ ನಾವೆಲ್ಲರೂ ಈ ಧ್ವಜವನ್ನು ವೀಕ್ಷಿಸಿ ಧ್ಯಾನ ಸಕ್ತರಾಗಿ ದೇವರನ್ನು ಮಹಿಮೆಪಡಿಸೋಣ. ಈ ಧ್ವಜದೊಂದಿಗೆ ನಮ್ಮ ಹೃದಯಗಳು ದೇವರ ಕಡೆಗೆ ಏರಲಿ ಎಂದು ಭಕ್ತಿಯಿಂದ ಈಗ ಪ್ರಾರ್ಥಿಸೋಣ. ಯೆಶಾಯನ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರ ಸ್ವಾಮಿ ದೂರದ ಜನಾಂಗಕ್ಕೆ ಗುರುತಾಗಿ ಧ್ವಜಾರೋಹಣ ಮಾಡುವರು. ಸೀಟಿ ಹಾಕಿ ಅವರನ್ನು ಜಗದ ಕಟ್ಟ ಕಡೆಯಿಂದ ಕರೆಯುವರು. ಆಗ ಜನರು ತ್ವರೆಯಿಂದ ವೇಗವಾಗಿ ಅಲ್ಲಿಗೆ ಬರುವರು. ಅವರಲ್ಲಿ ಯಾರೂ ಮುಗ್ಗರಿಸಿ ಬಳಲಿ ಹೋಗರು, ಯಾರೂ ತೂಕಡಿಸಿ ನಿದ್ರಿಸರು. ಅವರ ನಡುಕಟ್ಟು ಸಡಿಲವಾಗುವುದು, ಅವರ ಕೆರದ ಕಟ್ಟು ಕಿತ್ತು ಹೋಗುವುದು. ದೇವರ ವಾಕ್ಯವಿದು. ಪ್ರಿಯ ಸಹೋದರ ಸಹೋದರಿ, ನಾವೆಲ್ಲ ಸಂತ ಅಂತೋಣಿಯವರ ಪಾಲನೆಯಲ್ಲಿ ಒಂದು ದೇವರ ಅನುಗ್ರಹದ ಫಲವಾಗಿದೆ. ಈ ಧ್ವಜಾರೋಹಣದ ಸಂದರ್ಭದಲ್ಲಿ ದೇವರನ್ನು ಸ್ತುತಿಸುತ್ತಾ ಈ ಹಬ್ಬದ 10 ದಿನಗಳು ನಮ್ಮ ಬದುಕಿನ ಆಧ್ಯಾತ್ಮಿಕ ಸಿದ್ಧತೆಗೆ ಪ್ರೇರಣೆಯಾಗಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಅಂತೋಣಿಯವರ ಕೀರ್ತಿ ಪತಾಕೆಯಾಗಿ ಈ ಧ್ವಜವು ನಮ್ಮ ಧಾರ್ಮಿಕ ಭಕ್ತಿಯ ಸಂಕೇತವಾಗಿ ಆರಾಧಿಸುತ್ತಾ ಎಲ್ಲ ಕ್ರೈಸ್ತರಿಗೂ ಸಂತ ಅಂತೋಣಿಯವರ ಪ್ರಾರ್ಥನಾ ವಿಶ್ವಾಸದ ಬದುಕು ಆದರ್ಶವಾಗಲೆಂದು ಈ ಧ್ವಜವನ್ನು ವೀಕ್ಷಿಸುವ ಭಕ್ತಾದಿಗಳು ಈ 3 ದಿನಗಳ ಭಕ್ತಿಪೂರ್ವಕ ಪೂಜಾ ವಿಧಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಬದುಕಿಗೆ ಬೇಕಾದ ತೃಪ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯುವಂತೆ ನಮ್ಮ ಸುತ್ತಮುತ್ತಲಲ್ಲಿ ವಾಸಿಸುವ ಕ್ರೈಸ್ತೇತರರು ನಮ್ಮ ಶ್ರದ್ಧೆ ಭಕ್ತಿ ಜೀವನ ನಡೆನುಡಿಗಳಿಂದ ಆಕರ್ಷಿತರಾಗಿ ಈ ಸಂತರ ಮೂಲಕ ದೇವರ ಸನ್ನಿಧಿಗೆ ಬಂದು ಹೇರಳವಾದ
ಆಶೀರ್ವಾದಗಳನ್ನು ಪಡೆಯುವಂತೆ ಸರ್ವಶಕ್ತರಾದ ದೇವರೇ, ಸಂತ ಅಂತೋನಿಯವರು ನಿಮ್ಮ ದಿವ್ಯ ಕುಮಾರರ ತ್ಯಾಗಮಯ ಜೀವನ, ಯಾತನೆ ಹಾಗೂ ಮರಣದಿಂದ ಪ್ರೇರಿತರಾಗಿ ಸಾತ್ವಿಕ ಜೀವನವನ್ನು ನಡೆಸಿದರು. ಅವರ ಹೆಸರಿನಲ್ಲಿ ನಾವು ಆರೋಪಣ ಮಾಡಲಿರುವ ಈ ಧ್ವಜ ನಮ್ಮ ಹೃದಯಗಳನ್ನು ಪ್ರಭು ಕ್ರಿಸ್ತರ ಕಡೆಗೆ ತಿರುಗಿಸುವಂತೆ ಮಾಡಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ಕ್ಷಮಿಸಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಪ್ರೇರಣೆಯಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮೊಂದಿಗೆ ಪ್ರಸಾದ ಕರುಣೆಯ ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾನವೇ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಅಂತೋನಿಯವರ ನಾಮದಲ್ಲಿ ಹರಸಲಿರುವ ಈ ಧ್ವಜವನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ಆಶೀರ್ವದಿಸಿ ಪವಿತ್ರೀಕರಿಸಲಿ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಪೀಠ ಸೇವಕರು ಸಾಲಾಗಿ ಮುಂದೆ ಹೋಗಿದ್ದಾರೆ. ಪೀಠ ಸೇವಕರ ಹಿಂದೆ ಭಕ್ತಾದಿಗಳು, ತದನಂತರ ಗುರುಗಳು ದೇವಾಲಯವನ್ನು ಪ್ರವೇಶಿಸಿದರು. ಪ್ರೀತಿಸಿ ಬಾಳೋಣ, ಪ್ರಭುವನ್ನು ನಮಿಸೋಣ. ಯೇಸು ಸ್ವಾಮಿಯನ್ನು ಎಲ್ಲೆಡೆ ಸಾರೋಣ, ಪರಸ್ಪರ ಪ್ರೀತಿಯನ್ನು ನಾವೆಲ್ಲ ಹಂಚೋಣ. ಯೇಸು ಸ್ವಾಮಿಯನ್ನು ಎಲ್ಲೆಡೆ ಸಾರೋಣ.
ಭಜಿಸೋಣ. ಭೇದ ಭಾವ ಎಲ್ಲ ಮರೆತು ಪ್ರೀತಿಸಿ ಬಾಳೋಣ. ಪ್ರಭುವನ್ನು ನಮಿಸೋಣ. ಸಂತ ಅಂತೋಣಿಯವರೇ, ಸಂತ ಅಂತೋಣಿಯವರೇ, ಸಂತ ಅಂತೋಣಿಯವರೇ, ಸಂತ ಅಂತೋಣಿಯವರೇ, ದೇವರ ಪೂಜ್ಯ ಸೇವಕರೇ, ನೀವು ಪವಾಡ ಪುರುಷರೆಂದು ಪ್ರಖ್ಯಾತಿ ಪಡೆದಿರುವಿರಿ. ನಿಮ್ಮ ನಿಷ್ಠಾವಂತ ಭಕ್ತರೆಲ್ಲರೂ ನಿಮ್ಮನ್ನು ಕೊಂಡಾಡುತ್ತಾರೆ. ನಿಮ್ಮ ಸನ್ನಿಧಿಗೆ ಬಂದಿರುವ ನಮ್ಮನ್ನು ವೀಕ್ಷಿಸಿರಿ. ನಮ್ಮ ಪೂರ್ಣ ನಂಬಿಕೆಯನ್ನು ಭರವಸೆಯನ್ನು ನಿಮ್ಮಲ್ಲಿ ಇರಿಸಿದ್ದೇವೆ. ನಮಗೆ ಅವಶ್ಯಕವಾಗಿರುವ ಕೃಪಾವರಗಳನ್ನು ಯೇಸು ಕ್ರಿಸ್ತರಿಂದ ಪಡೆದುಕೊಡುವಿರೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ನಮ್ಮ ಈ ಕೋರಿಕೆಯನ್ನು ಎಂದಿಗೂ ತಿರಸ್ಕರಿಸದಿರಿ. ನಿಮ್ಮ ಸನ್ನಿಧಿಯಲ್ಲಿ ಸಂತ ಅಂತೋಣಿಯವರ ಮುಖಾಂತರ ಯೇಸು ಕ್ರಿಸ್ತರಿಗೆ ನಮ್ಮನ್ನೇ ಸಮರ್ಪಿಸೋಣ. ಬಾಲಕ ಯೇಸುವನ್ನು ನಿಮ್ಮ ಕರಗಳಲ್ಲಿ ಪಡೆಯುವ ಅಪೂರ್ವ ಭಾಗ್ಯವನ್ನು ಗಳಿಸಿದ್ದೀರಿ. ನಿಮ್ಮ ಬಲಾಢ್ಯ ಆಶ್ರಯದಲ್ಲಿ ನಮ್ಮನ್ನು ಸ್ವೀಕರಿಸಿದೆಂದು ನಿಮ್ಮನ್ನು ನಾವಿಂದು ಪ್ರಾರ್ಥಿಸುತ್ತೇವೆ. ಪ್ರತ್ಯೇಕೋಪಕಾರಕ್ಕಾಗಿ ಪ್ರಾರ್ಥನೆ. ಎಲ್ಲರೂ ಒಟ್ಟಾಗಿ. ಓ ಸಂತ ಅಂತೋಣಿಯವರೇ, ಅಗಣಿತ ಅದ್ಭುತಗಳನ್ನು ನಡೆಸುವ ಪವಾಡ ಪುರುಷರೇ, ಬಡವರ ಮೇಲೆ ಹೆಚ್ಚು ಪ್ರೀತಿಯುಳ್ಳವರೇ, ನಿಮ್ಮಲ್ಲಿಗೆ ಓಡಿ ಬರುವವರಿಗೆ ಉಪಕಾರಗಳನ್ನು ದಯಪಾಲಿಸಿರಿ. ದಿವ್ಯ ಯೇಸು ಬಾಲರನ್ನು ನಿಮ್ಮ ಕರಗಳಲ್ಲಿ ಎತ್ತುಕೊಳ್ಳಲು ಪಾತ್ರರಾದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ನೆರವಾಗುವ ಉಪಕಾರವನ್ನು ಕರುಣಿಸಿರಿ. ಇಂದಿನ ಈ ದಿವ್ಯ ಬಲಿ ಪೂಜೆಯನ್ನು ಶಾಂತಿ ಪಿಂಟೋ ಅವರ ಕೋರಿಕೆಯು ನೆರವೇರಲೆಂದು ಸಂತ ಅಂತೋಣಿಯವರಿಗೆ ಕೋರಿಕೆಯ ಬಲಿಪೂಜೆಯಾಗಿ ಜೀವನಪ್ಪ ಬಾಲಪ್ಪ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಪಿತನ ಮತ ಸುತನ ಮತ ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ವಿಶೇಷವಾಗಿ ಸಂತ ಅಂತೋಣಿಯವರ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ನಮ್ಮನ್ನೇ ನಾವು ಆಧ್ಯಾತ್ಮಿಕವಾಗಿ ತಯಾರಿ ಮಾಡಿಕೊಳ್ಳಲು ಈ ತ್ರಿದಿನ ಪ್ರಾರ್ಥನಾ ವಿಧಿಗಳಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಸಂತ ಅಂತೋಣಿಯವರು ಸಂತರಾಗಲು ಮುಖ್ಯ ಕಾರಣ ಅವರು ನಡೆಸಿದ ಜೀವನ ಶೈಲಿ. ಅವರು ವಿಶ್ವಾಸದ ಜೀವನವನ್ನು ನಡೆಸಿದರು, ಪ್ರಾರ್ಥನೆಯ ಜೀವನವನ್ನು ನಡೆಸಿದರು, ವಿಧೇಯತೆಯ ಜೀವನವನ್ನು ನಡೆಸಿದರು. ದೇವರ ವಾಕ್ಯವನ್ನು ತಮ್ಮ ಜೀವಾಳವನ್ನಾಗಿ ಮಾಡಿಕೊಂಡು ಅವರು ಜೀವನವನ್ನು ನಡೆಸಿದರು. ಕ್ರಿಸ್ತರಿಂದ ಆಯ್ಕೆಯಾದ ಅವರು ಕ್ರಿಸ್ತನಿಗಾಗಿ, ಕ್ರಿಸ್ತನಿಗೋಸ್ಕರ ಜೀವನವನ್ನು ನಡೆಸಿ ತನ್ನ ಪ್ರಾಣವನ್ನು ಕ್ರಿಸ್ತನಿಗಾಗಿ ನೀಡಿದರು. ಆದ್ದರಿಂದಲೇ ಅವರು ಸಂತರ
ಇರಲು ಸಾಧ್ಯವಾಯಿತು. ಇಂದು ಇಲ್ಲಿ ನೆರೆದಿರುವ ನಾವೆಲ್ಲರೂ ಕೂಡ ಆ ಸಂತ ಅಂತೋಣಿಯವರಂತೆ ನಾವು ಕೂಡ ಸಂತರಾಗಲು ಸಾಧ್ಯ. ಅದಕ್ಕೆ ಇರುವ ಒಂದೇ ಒಂದು ಮಾರ್ಗ, ಆ ಸಂತ ಅಂತೋಣಿಯವರಂತೆ ನಾವು ಕೂಡ ಪುಣ್ಯದ ಮಾರ್ಗದಲ್ಲಿ ನಡೆದಾಗ ಮಾತ್ರ ಸಾಧ್ಯ. ಇಂದು ಕ್ರಿಸ್ತ ನಮಗೆ ಮತ್ತೊಂದು ಅವಕಾಶವನ್ನು ಕೊಡುತ್ತಿದ್ದಾರೆ. ಅವರಂತೆ ನಾವು ಕೂಡ ವಿಶ್ವಾಸ, ವಿಧೇಯತೆ ಮತ್ತು ಪ್ರಾರ್ಥನಾ ಜೀವನವನ್ನು ನಡೆಸಲು ನಮಗೆ ಕರೆಯನ್ನು ನೀಡುತ್ತಿರುವಾಗ ನಾವು ಅವರ ಕರೆಗೆ ಹೋಗುಟ್ಟು ಅಂಥ ಒಂದು ಒಳ್ಳೆಯ ಜೀವನ ನಡೆಸಲು ಬೇಕಾದ ವರಗಳಿಗಾಗಿ ನಾವು ಪ್ರಾರ್ಥಿಸೋಣ. ಆದರೆ ಅನೇಕ ಸಾರಿ ಕಾರಣಾಂತರಗಳಿಂದ ನಾವು ಇಂತಹ ಒಂದು ಉತ್ತಮ ಜೀವನವನ್ನು ನಡೆಸಲು ವಿಫಲರಾಗಿದ್ದೇವೆ. ಅಂತಹ ಕ್ಷಣಗಳನ್ನು ನೆನೆದು ದೇವರಲ್ಲಿ ಕ್ಷಮೆ ಯಾಚಿಸಿ ಈ ಬಲಿಪೂಜೆಯನ್ನು ಅರ್ಪಿಸಲು ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರಿ ನಿಮಗೂ ಯೋಚನೆಯಿಂದಲೋ ವಾಕ್ಯದಿಂದಲೋ ಕ್ರಿಯೆಯಿಂದಲೋ ಕರ್ತವ್ಯ ಲೋಪದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ಮಹಿಮೆ 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 ಮಹೋನ್ನತದಲ್ಲೇ ಸೃಷ್ಟಿಕರ್ತ ದೊಡೆಯನಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ 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 ಮಹೋನ್ನತದಲ್ಲೇ ಮಹಿಮೆ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ, ಕುವರನಿಗೆ ದೇವ ಕುವರನಿಗೆ, ರಾಕ್ಷಕಗೆ ಲೋಕ ರಾಕ್ಷಕಗೆ ಮಹಿಮೆಯು ಸಲ್ಲಲಿ. ಮಹಿಮೆ 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 ಮಹೋನ್ನತದಲ್ಲೇ ಮಹಿಮೆ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ಆತ್ಮನಿಗೆ ಪವಿತ್ರಾತ್ಮನಿಗೆ, ಆತನಿಗೆ ತೇಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಸಲ್ಲಲಿ. ಮಹಿಮೆ 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 ಮಹೋನ್ನತದಲ್ಲೇ ಮಹಿಮೆ. ಶಾಂತಿ 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 ಭುವನದಿ ಮನುಜಗೆ ಶಾಂತಿ. ಪ್ರಾರ್ಥಿಸೋಣ.
ಹಲ್ಲೆಲೂಯ ಹಲೆ ಹಲ್ಲೆಲೂಯ ಹಲ್ಲೆಲೂಯ ಹಲೆ ಹಲ್ಲೆಲೂಯ ಹಲೆ ಹಲ್ಲೆಲೂಯ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತೆಯರು ಬರೆದ ಶುಭ ಸಂದೇಶದಿಂದ ವಾಚನ. ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಯೇಸುಸ್ವಾಮಿ ತಮ್ಮ ಶಿಷ್ಯರಿಗೆ ಎಂದರು, ಪ್ರಾರ್ಥನೆ ಮಾಡುವಾಗ ಪರಕಿರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡ. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆಂದು ಅವರು ಭಾವಿಸುತ್ತಾರೆ. ನೀವು ಅವರಂತೆ ಆಗಬೇಡಿ. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದರ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ಆದ್ದರಿಂದ ಈಗೆಂದು ಪ್ರಾರ್ಥನೆ ಮಾಡಿ, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು. ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂದರು. ಪ್ರಭುವಿನ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನೋಡಿದ್ದೀರಾ ಎಷ್ಟು ಮಂದಿ ನೀವು ಸಂತ ಅಂಥವ್ರನ್ನ ಮಾತು ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡಿಲ್ಲ. ಅಂಥವ್ರು ಯಾವತ್ತೂ ನಿಮ್ಮ ಹತ್ರ ಮಾತಾಡಲಿಲ್ಲ. ಕೊನೆಯ ಪಕ್ಷ ನಿಮ್ಮಲ್ಲಿ ಎಷ್ಟು ಮಂದಿಗೆ ಅಂಥವ್ರವ್ರ ಅದ್ಭುತಗಳಾಗಿವೆ? ಆಗಿದೆಯಾ? ಆಗಿದೆಯಲ್ಲ? ಅದು ಹೇಗೆ ಸಾಧ್ಯ? ನೀವು ಅಂಥವ್ರ ಹತ್ರ ಮಾತಾಡಲಿಲ್ಲ, ಅಂಥವ್ರು ನೋಡಲಿಲ್ಲ. ಅವ್ರು ಯಾವುದೋ ದೇಶದಲ್ಲಿ ಹುಟ್ಟಿ ಯಾವುದೋ ದೇಶದಲ್ಲಿ ಸತ್ತೋದ್ರು. ಈ ಒಂದು ಹಳ್ಳಿ ಅವರು ಯಾವುದೋ ಮೂಲೆಯಲ್ಲಿ ಸತ್ತಂಥ ಅಂಥವ್ರು ನಿಮ್ಗೆ ಹೇಗೆ ಅದ್ಭುತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ವಿಶ್ವಾಸ. ಸೊ ಅಂಥವ್ರು ಅಲ್ಲಿಂದ ಇಲ್ಲಿಗೆ ಬಂದು ನಿಮಗೆ ಅದ್ಭುತಗಳನ್ನು ಮಾಡಿ ವಾಪಸ್ಸು ಹಿಂತಿರುಗಿ ಲಿಸ್ಬನ್ ಇಟಲಿಗೆ ಹೋಗ್ಬಿಡ್ತಾರೆ. ಹೌದಾ? ಮತ್ತು ನಿಮ್ಮ ಜೊತೆಲಿ ಇರ್ತಾರಾ? ನಿಮ್ಮ ಜೊತೆಲಿ ಯಾವಾಗಲೂ ಇರ್ತಾರಾ? ಖಂಡಿತವಾಗಿಯೂ ಇಡೀ ಪ್ರಪಂಚದಲ್ಲಿ ಇವತ್ತು ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಏಕೈಕ ಸಂತರು ಅಂತ ಹೇಳಿದ್ರೆ ಸಂತ ಅಂತೋಣಿಯವರು ಅಂಥೇಳಿ ನಾವು ವಿಶ್ವಾಸಿಸ್ತೀವಿ. ಏಕೆ ಅಂತ ಹೇಳಿದಾಗ ಅವರು ಬದುಕಿದ್ದು ಕೇವಲ 36 ವರ್ಷ. 36 ವರ್ಷ. ಒಬ್ಬ ವ್ಯಕ್ತಿ 36 ವರ್ಷಕ್ಕೆ ಯಾವುದೋ ಒಂದು ಮೂಲೆಯಲ್ಲಿ ಬದುಕಿ ಯಾವುದೋ ಒಂದು ಮೂಲೆಯಲ್ಲಿ ಸತ್ತೋದಂಥ ವ್ಯಕ್ತಿ ಇಡೀ ಪ್ರಪಂಚದ ಮೂಲೆಯಲ್ಲೂ ಕೂಡ ತಮ್ಮ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಷ್ಟು ಎತ್ತರಕ್ಕೆ ಬೆಳೀಬೇಕು ಅಂತ ಹೇಳಿದಾಗ ಹೇಗೆ ಸಾಧ್ಯ? ಇದು ಬಹಳ ಗಾಢವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅಂಶ. ಒಬ್ಬ ಸಾಧಾರಣ ವ್ಯಕ್ತಿ, ಒಬ್ಬ ಮನುಷ್ಯ, ನಮ್ಮ ನಿಮ್ಮ ಹಾಗೆ ಒಂದು ಹಳ್ಳಿಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ಪ್ರಪಂಚದ ಮೂಲೆಯಲ್ಲೂ ಕೂಡ ಅಷ್ಟೊಂದು ಹೆಸರುವಾಸಿ ಪ್ರಸಿದ್ಧಿಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ನಾನು ನೀನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆಯಾ ಅಂಥೇಳಿ ಯೋಚನೆ ಮಾಡಬೇಕು. ನಾನು ಒಂದು 3 ಅಂಶಗಳ ಬಗ್ಗೆ ಇವರಲ್ಲಿ ಬಹಳ ಗಾಢವಾಗಿ ಚಿಂತನೆ ಮಾಡ್ತಿದ್ದೀನಿ. ಮೊದಲನೇ ಅಂಶ ಅಂತ ಹೇಳಿದಾಗ ಸಂತ ಅಂತೋಣಿಯವರು ಎಲ್ಲೋ ಒಂದು ಕಡೆ ದೇವರ ಚಿತ್ತಕ್ಕೆ ತನ್ನ ಶಿರವನ್ನು ಅರ್ಪಣೆ ಮಾಡ್ಕೊಂಬಿಟ್ರು.
ದೇವರ ಚಿತ್ತಕ್ಕೆ ನಾನು ಶಿರಭಾಗಿಸ್ತೀನಿ. ದೇವರ ಚಿತ್ತ ನನ್ನ ಜೀವನದಲ್ಲಿ ಏನಾಗಿದೆಯೋ ಅದೇ ನನ್ನ ಕೊನೆಯ ಅಪೇಕ್ಷೆ ಆಗಬೇಕು. ದೇವರ ಚಿತ್ತ ನನ್ನ ಜೀವನದಲ್ಲಿ ಏನಾಗಿದೆಯೋ ಅದೇ ನನ್ನ ಉತ್ತುಂಗದ ಗುರಿ ಆಗಬೇಕು. ದೇವರ ಚಿತ್ತ ನನ್ನ ಜೀವನಕ್ಕೆ ಏನಂತ ಮೊದಲು ನಾನು ಕಂಡುಕೋಬೇಕು ಅಂಥೇಳಿ ದೇವರ ಚಿತ್ತವನ್ನು ಕಂಡುಕೊಳ್ಳೋದ್ರಲ್ಲಿ ಅವರು ಯಶಸ್ವಿಯಾದರು. ಪ್ರತಿಯೊಬ್ಬ ಮನುಷ್ಯನನ್ನು ಜಗತ್ತಿಗೆ ಕಳಿಸೋದಕ್ಕೆ ಮುಂಚೆ ದೇವರು ಒಂದು ಉದ್ದೇಶವನ್ನು ಕೊಟ್ಟು ಕಳಿಸ್ತಿದ್ರಂತೆ. ನಿನಗೆ ಈ ಜಗತ್ತಿನಿಗೆ ಇಂಥ ಜಾಗದಲ್ಲಿ ನಿನ್ನ ಕಳಿಸ್ಕೊಡ್ತಾ ಇದ್ದೀನಿ, ನೀನು ನೆರವೇರಿಸಬೇಕಾಗಿರ್ತಕ್ಕಂಥ ಒಂದು ಉದ್ದೇಶ ನಿನಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಯಾವ ವ್ಯಕ್ತಿ ದೇವರು ಏನು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಜಗತ್ತಿಗೆ ಕಳಿಸ್ಕೊಟ್ಟಿದ್ದಾರೆ ಅಂಥೇಳಿ ಅರ್ಥ ಮಾಡ್ಕೊಳ್ತಾನೋ ಆ ವ್ಯಕ್ತಿ ಮೊಟ್ಟ ಮೊದಲನೇದಾಗಿ ತನ್ನ ಬದುಕಿನಲ್ಲಿ ಯಶಸ್ಸನ್ನು ಕಾಣ್ತಾನೆ. ಅದರಿಂದ ನಮ್ಮ ಬದುಕಲ್ಲಿ ಮೊದಲನೇ ಕೆಲಸನ ಮಾಡಬೇಕಾಗಿರ್ತಕ್ಕಂಥದ್ದು ದೇವರ ಚಿತ್ತ ನನ್ನ ಜೀವನದಲ್ಲಿ ಏನಾಗಿದೆ. ನಾನೊಂದು ಹಳ್ಳಿಲಿದ್ದೀನಿ, ಒಂದು ತೋಟ ಮಾಡ್ಕೊಂಡಿದ್ದೀನಿ, ಒಂದು ತಾಯಿಯಾಗಿದ್ದೀನಿ, ತಂದೆಯಾಗಿದ್ದೀನಿ, ಮಗು ಆಗಿದ್ದೀನಿ, ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಕೆಲಸಗಳನ್ನು ನಿರ್ವಹಿಸಿಕೊಂಡಿರತಕ್ಕಂಥ ನನಗೆ ದೇವರ ಉದ್ದೇಶ ಏನು ಅದನ್ನು ಬೆಳಗ್ಗೆ ಗೊತ್ತಾಗಿರುತ್ತೆ. ಹೇಗೆ ಗೊತ್ತಾಗಿರುತ್ತೆ ಅಂತೇಳಿದ್ರೆ, ನಾನೇನೋ ಕೆಲಸಕ್ಕೆ ಮಾಡಲಿಕ್ಕೆ ಹೋಗ್ತೀನಿ, ಆ ಕೆಲಸದಲ್ಲಿ ನಾನು ಸೋತೋಗ್ತೀನಿ. ಏನೋ ಕಾರ್ಯವನ್ನು ನಾನು ಹಮ್ಮಿಕೊಂಡು ಹೋಗ್ಲಿಕ್ಕೆ ಹೋಗ್ತೀನಿ, ಅದರಲ್ಲಿ ನಾನು ಸೋತೋಗ್ತೀನಿ. ಏನೋ ನನಗೆ ಆಸೆ ಇಟ್ಕೊಂಡು ಇದೇ ನನಗೆ ಡಾಕ್ಟ್ರ್ ಆಗಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತೀನಿ, ಅದು ನನ್ನ ಉದ್ದೇಶ ಈಡೇರಲಿಕ್ಕೆ ಹೋಗೋಲ್ಲ. ಈ ಅವಕಾಶಗಳನ್ನು ನಾನು ನನ್ನ ಜೀವನದಲ್ಲಿ ಅರ್ಥ ಮಾಡ್ಕೊಂಡಾಗ ನನಗೆ ಗೊತ್ತಾಗಿರುತ್ತೆ ದೇವರ ಉದ್ದೇಶ ಇದು ಅಲ್ಲ ನನ್ನ ಬದುಕಿಗೆ ಅಂಥೇಳಿ. ಆದರೆ ಏನೋ ಒಂದು ಸಣ್ಣ ಕೆಲಸ ಮಾಡಲಿಕ್ಕೆ ಹೋಗ್ತೀನಿ, ಅಲ್ಲಿ ಯಶಸ್ಸನ್ನು ಕಾಣ್ತೀನಿ ಅಂತ ಹೇಳಿದಾಗ ದೇವ್ರು ನಿನಗೆ ತೋರಿಸ್ಕೊಡ್ತಾ ಇದ್ದಾರೆ, ನಿನ್ನ ಜೀವನದ ಉದ್ದೇಶ ಈ ನಿಟ್ಟಿನಲ್ಲಿ ಮುಂದಕ್ಕೆ ಹೋಗಬೇಕು, ಈ ಹಾದಿಯಲ್ಲಿ ನೀನು ಮುಂದೆ ಸಾಗಬೇಕು. ಇದು ನಾನು ಹೇಳ್ಕೊಳ್ಳೋ ಹಾಗಿಲ್ಲ, ನನ್ನ ಅನುಭವದಲ್ಲಿ ಅದನ್ನು ಕಂಡುಕೊಂಡಿರ್ತೀನಿ, ನನ್ನ ಅನುಭವದ ಮೂಲಕ ಅದನ್ನು ಅರ್ಥ ಮಾಡ್ಕೊಂಡಿರ್ತೀನಿ. ನಾನು ಏನೇನೋ ಪ್ರಯತ್ನ ಪಟ್ಟರು ಕೂಡ ನನ್ನ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಉದ್ದೇಶ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದೆ ಅಂಥೇಳಿ ಮೊಟ್ಟ ಮೊದಲನೇದಾಗಿ ಯಾವ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನೋ ಆ ವ್ಯಕ್ತಿಯಲ್ಲಿ ಪರಿವರ್ತನೆ ಹಾದಿಯನ್ನು ಕಂಡುಕೊಳ್ತಾನೆ. ಆ ವ್ಯಕ್ತಿಯಲ್ಲಿ ದೇವರ ಉದ್ದೇಶ ಏನಂತೇಳಿ ತಿಳ್ಕೊಳ್ತಾನೆ. ದೇವರು ನನಗಿರ್ತಕ್ಕಂತಹ ಉದ್ದೇಶದಲ್ಲಿ ಏನಾದರೂ ಲೋಪದೋಷಗಳು ಇದೆಯಾ ಅಂಥೇಳಿ ಅಲ್ಲಿ ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಸಂತ ಅಂತನವ್ರು ಮಾಡಿದಂಥ ಕೆಲಸ ಇದೆ. ಅವರು ಒಬ್ಬ ಅಗಸ್ಟಿನ್ ಸಭೆಯನ್ನು ಸೇರಿಕೊಳ್ತಾರೆ. ಅಗಸ್ಟಿನ್ ಸಭೆಯಲ್ಲಿ ಉತ್ತಮ ಗುರು ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಕೊನೆಗೆ ಯಾವುದೋ ಮೊರೊಕೊ ದೇಶದಲ್ಲಿ ಅನೇಕರು ಫ್ರಾನ್ಸಿಸ್ಕನ್ ಸಭೆಯ ಗುರುಗಳನ್ನು ಸಂಹಾರ ಮಾಡ್ತಾರೆ, ರಕ್ತಸಾಕ್ಷಿಯಾಗಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಆಗ ಅವರು ಯೋಚನೆ ಮಾಡ್ತಾರೆ, ಆ ರಕ್ತಸಾಕ್ಷಿಯಾದಂಥ ಗುರುಗಳ ಜೀವನ ನಂದಾಗಬೇಕು, ನಾನು ರಕ್ತಸಾಕ್ಷಿಯಾಗಿ ಅಲ್ಲೋಗಿ ನಾನು ಕೂಡ ಸಾಯಬೇಕು. ಉದ್ದೇಶ ನೋಡು ಅವ್ರದ್ದು. ಅವ್ರು ಯೋಚನೆ ಮಾಡಿದಂಥದ್ದು, ನಾನು ಕೂಡ ರಕ್ತ ಸಾಕ್ಷಿಯಾಗಿ ಅಲ್ಲಿ ಹೋಗಬೇಕು, ನನ್ನ ಬದುಕನ್ನು ಅರ್ಪಣೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಹೋಗಿ ತನ್ನ ಸಭೆಯನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಕೇಳ್ಕೊಳ್ತಾರೆ. ನನ್ನ ಈ ಸಭೆಯಲ್ಲಿ ಇರಲಿಕ್ಕೆ ನನಗೆ ಸಾಧ್ಯ ಇಲ್ಲ, ಕಾರಣ ಈ ಸಭೆಯಲ್ಲಿ ಇದ್ದರೆ ನನಗೆ ರಕ್ತ ಸಾಕ್ಷಿಯಾಗಿ ಗೆಲ್ಲಲಿಕ್ಕಾಗಲ್ಲ, ಅದರಿಂದ ನನ್ನ ಸಭೆಯನ್ನು ಬದಲಾವಣೆ ಮಾಡ್ಕೊಳ್ತೀನಿ ಅಂತೇಳಿ ಫ್ರಾನ್ಸಿಸ್ಕನ್ ಸಭೆಯನ್ನು ಸೇರಿಕೊಳ್ತಾರೆ. ಒಂದೇ ಒಂದು ಉದ್ದೇಶಕ್ಕೆ, ನನ್ನನ್ನು ಮೊರಾಕೋಗೆ ಕಳಿಸ್ಕೊಡ್ಬೇಕು, ಅಲ್ಲಿ ನಾನು ರಕ್ತ ಸಾಕ್ಷಿಯಾಗಿ ದೇವರಿಗೆ ಸಮರ್ಪಣೆಗೊಳ್ಬೇಕು. ಇದು ಅವರಲ್ಲಿದ್ದಂಥ ಉದ್ದೇಶ, ಅವ್ರಿಗಿದ್ದಂಥ ಆಸೆ ಆಕಾಂಕ್ಷೆ. ಆದರೆ ದೇವರ ಉದ್ದೇಶ ಬೇರೆ ಆಗಿತ್ತು ಅವ್ರಿಗೆ. ಅವರು ಪ್ರಯಾಣ ಮಾಡುವಂಥ ಗಳಿಗೆಯಲ್ಲಿ ಪ್ರಯಾಣ ಆಗಲಿಲ್ಲ, ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಹೋಗಿ ಈ ಚಂಡಮಾರುತಕ್ಕೆ ತುತ್ತಾಗಿ ಹಡಗು ನಾಶವಾಗಿ ಕೊನೆಗೆ ಹೋಗಿ ಅವರು ಸಿಸಿಲಿಯಾಗಿ ಸೇರ್ಕೊಂಡ್ಬಿಡ್ತಾರೆ. ಆಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ನನ್ನ ಉದ್ದೇಶ ಬೇರೆ ಆಗಿತ್ತು, ನಾನು ಮೊರಾಕೊ ಹೋಗಿ ದೇವರ ಸಂದೇಶವನ್ನು ಸಾರಿ ರಕ್ತ ಸಾಕ್ಷಿಯಾಗಿ ಮಡಿಬೇಕಾಗಿರ್ತಕ್ಕಂಥ ನನ್ನ ದೇವರು ಇಲ್ಲಿ ಕರ್ಕೊಂಡ್ಬರ್ತಾರೆ. ಅದರ ಜೊತೆಗೆ ಅವರಿಗೆ ಆರೋಗ್ಯದ ವಿಷಯಗಳು ಕಾಡ್ತಾ ಇತ್ತು, ಆರೋಗ್ಯ ಕೂಡ ಚೆನ್ನಾಗಿರಲಿಲ್ಲ. ಇದು ಕೂಡ ಅವರ ಉದ್ದೇಶವನ್ನು ಕಂಡುಕೊಳ್ಳಲಿಕ್ಕೆ ದೇವರು ನೀಡಿರ್ತಕ್ಕಂತಹ ಒಂದು ಅಂಶ. ನಿನ್ನ ಆರೋಗ್ಯ ಕೂಡ ಸರಿಯಿಲ್ಲ, ನೀನು ಅಲ್ಲೋಗಿ ಕೆಲಸ ಮಾಡಲಿಕ್ಕಾಗಲ್ಲ, ನಿನಗೆ ಬೇರೆ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೀನಿ, ನೀನು ಇಲ್ಲಿ ನಿನ್ನ ಸಂದೇಶವನ್ನು ಸಾರಬೇಕು. ಏನು ಸಂದೇಶ? ಸಾವಿರಾರು ಜನರು ಧರ್ಮವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಸಾವಿರಾರು ಜನರು ಕ್ರಿಸ್ತನ ವಿರುದ್ಧವಾಗಿ ಸಂದೇಶವನ್ನು ಸಾರಲಿಕ್ಕೆ ಮುಂದಾಗಿದ್ದಾರೆ,
ಸಾವಿರಾರು ಜನರು ಕ್ರೈಸ್ತ ಧರ್ಮವನ್ನು ಸಂಪೂರ್ಣವಾಗಿ ನಾಶಗೊಳಿಸುವ ದಿಕ್ಕಿನಲ್ಲಿ ಪ್ರಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಿನ್ನನ್ನು ಅವರನ್ನು ಮತ್ತೆ ಹಿಂತಿರುಗಿಸಿ ಕರೆದುಕೊಂಡು ಬರುವಂತಹ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೀನಿ. ಆ ಕೆಲಸಕ್ಕೆ ನಿನ್ನನ್ನು ನಾನು ಕಳಿಸ್ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ. ಸಂತ ಅಂತೋನವರು ಆ ಗಳಿಗೆಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಅದನ್ನು ಯಾವಾಗ ಅರ್ಥ ಮಾಡಿಕೊಂಡು ತನಗೆ ಶರಣಾಗತನಾಗಿ ದೇವರ ಜೊತೆಲಿ ಇರಲಿಕ್ಕೆ ಪ್ರಯತ್ನ ಪಟ್ಟರೋ ಆಗ ಅವರಲ್ಲಿ ಬದಲಾವಣೆಗಳಾಗುತ್ತೆ. ದೇವರು ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ. ಅವರು ಉತ್ತಮ ವಾಗ್ಮಿಗಳು ಅಂಥೇಳಿ ಇಡೀ ಜನತೆಗೆ ಅವರು ನಿರೂಪಿಸ್ತಾರೆ. ಯಾವುದೋ ಒಂದು ಸಂದೇಶದಲ್ಲಿ ಆರ್ಡಿನೇಷನ್ ಟೈಮಲ್ಲಿ ಯಾರೋ ಗುರುಗಳು ಬಂದಿಲ್ಲ ಅಂಥೇಳಿ ಅವರಿಗೆ ಒಂದು ಅವಕಾಶ ಕೊಡ್ತಾರೆ. ದೇವರು ಯಾವ ರೀತಿ ಬಳಸ್ಕೊಳ್ತಾರೆ, ಯಾವುದೋ ಒಂದು ಕ್ಷಣವನ್ನು, ಅವಕಾಶಗಳನ್ನು, ಮನುಷ್ಯನ ಉದ್ದೇಶವನ್ನು ಈಡೇರಿಸಲಿಕ್ಕೆ ಬಳಸ್ಕೊಳ್ತಾರೆ ಅಂತಕ್ಕಂಥದ್ದಕ್ಕೆ ಸಂತ ಅಂತೋನವರು ಕಾರಣಕರ್ತರು. ಆ ಒಂದು ಗಳಿಗೆಯಲ್ಲಿ ಅವರು ಮಾಡಿದಂಥ ಪ್ರಬೋಧನೆ ಇಡೀ ಜನತೆಯನ್ನು ವಿಸ್ಮಯಗೊಳಿಸುತ್ತೆ, ಅಚ್ಚರಿಗೊಳಿಸುತ್ತೆ. ಇಂತಹ ವಾಕ್ಚಾತುರ್ಯ ಈ ವ್ಯಕ್ತಿ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಬೈಬಲ್ನಲ್ಲಿ ಇಂಥ ಒಂದು ಗಾಢ ಅಧ್ಯಯನ ಈ ವ್ಯಕ್ತಿ ಅಡುಗೆ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ಏನು ತಿಳಿದೆ ಅಮಾಯಕನಾಗಿದ್ದಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ಗಾಢ ಅಧ್ಯಯನ ಮಾಡಿಕೊಂಡು ಬೈಬಲನ್ನು ಅರ್ಥ ಕುಡಿದು ದೇವರ ಬಗ್ಗೆ ಇಷ್ಟೊಂದು ವಿಶ್ವಾಸವನ್ನು ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂಥೇಳಿ ಆ ಒಂದು ಸಣ್ಣ ಅವಕಾಶ ಇಡೀ ಜಗತ್ತಿಗೆ ಅವರನ್ನು ತೋರಿಸ್ಕೊಡುತ್ತೆ. ಇದು ದೇವರು ಬಳಸುವಂಥ ಅವಕಾಶಗಳು, ದೇವರು ಮನುಷ್ಯನಿಗೆ ನೀಡುವಂಥ ಅವಕಾಶಗಳು. ಅದರಿಂದ ದೇವರು ನೀಡುವಂಥ ಉದ್ದೇಶ ಏನು ಅಂತೇಳಿ ನಾನು ಅರ್ಥ ಮಾಡಿಕೊಂಡಾಗ, ನನ್ನ ಬದುಕಿಗೆ ದೇವರ ಚಿತ್ತ ಏನಾಗಿದೆ ಅಂಥೇಳಿ ಅರ್ಥ ಮಾಡಿಕೊಂಡಾಗ ಮಾತೆಂಬರು ಹೇಳಿದರು, ದೇವರ ಚಿತ್ತ ಇದು, ನಾನು ದೇವರ ದಾಸಿ, ನನ್ನ ಚಿತ್ತ ಅಲ್ಲ ದೇವರ ಚಿತ್ತ ಏನಾಗಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ತೀನಿ. ಅದನ್ನು ಮೊಟ್ಟ ಮೊದಲನೇ ಕೆಲಸ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಬದುಕಿನಲ್ಲಿ ದೇವರ ಗುರಿ ಏನು, ದೇವರ ಉದ್ದೇಶ ಏನು, ದೇವರ ಚಿತ್ತ ಏನು ಅರ್ಥ ಮಾಡಿಕೊಂಡಾಗ ನನ್ನ ಅರ್ಧ ಜೀವನ ಸಾರ್ಥಕ ಆಗೋಗುತ್ತೆ. ಕಾರಣ ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ದೇವರು ಒಂದು ಆಯುಧವನ್ನಾಗಿ ನನ್ನ ಬಳಸ್ಕೊಳ್ತಾರೆ, ಒಂದು ಅಸ್ತ್ರವನ್ನಾಗಿ ನನ್ನನ್ನು ಬಳಸ್ಕೊಳ್ತಾರೆ. ಆ ಉದ್ದೇಶವನ್ನು ಈಡೇರಿಸುವ ದಿಕ್ಕಿನಲ್ಲಿ ನನಗೂ ಸಂತೋಷ ಇರುತ್ತೆ, ಆನಂದ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ, ದೇವರ ಅನುಗ್ರಹ ಇರುತ್ತೆ. ದೇವರು ನನ್ನೊಂದಿಗೆ ಇದ್ದು ಅದನ್ನು ಕಾರ್ಯಗತಗೊಳಿಸ್ತಾರೆ. ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ನಾನು ಯೋಚನೆ ಮಾಡಿದ್ದು. ಎರಡನೇದಾಗಿ ದೇವರ ಒಡನಾಟ. ನಾವು ಮನುಷ್ಯನ ಜೊತೆಗೆ ಒಡನಾಟದಲ್ಲಿರ್ತೀವಿ. ನಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನನ್ನ ಒಡನಾಟ ಬಹಳ ಆತ್ಮೀಯವಾಗಿರುತ್ತೆ. ಅದೇ ಒಡನಾಟವನ್ನು ಯಾವ ವ್ಯಕ್ತಿ ದೇವರ ಜೊತೆಲಿ ಇಟ್ಕೊಳ್ತಾನೋ ಅವನು ದೇವರ ಜೊತೆಯಲ್ಲಿ ಬಹಳ ಮುಗ್ಧವಾಗಿ ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ದೇವರ ಜೊತೆಯಲ್ಲಿ ನನ್ನ ಆತ್ಮವನ್ನು, ಅಂತರಂಗವನ್ನು ಬಿಚ್ಚಿಡಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ನೋವುಗಳನ್ನು, ನಲಿವುಗಳನ್ನು ದೇವ್ರ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ಸುಲಭ ಆಗೋಗುತ್ತೆ ಅವನಿಗೆ. ಅಷ್ಟೊಂದು ಒಡನಾಟವನ್ನು, ಆತ್ಮೀಯತೆಯನ್ನು ಯಾವ ವ್ಯಕ್ತಿ ಇಟ್ಕೊಳ್ತಾನೋ ಆ ವ್ಯಕ್ತಿ ಖಂಡಿತವಾಗಿಯೂ ಏನನ್ನು ಬೇಕಾದರೂ ಕೂಡ ಈ ಜಗತ್ತಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಒಬ್ಬ ಮನುಷ್ಯನ ಜೊತೆಲಿ ಒಡನಾಟದಲ್ಲಿದ್ದಾಗ ನಾವು ಆ ಮಟ್ಟಕ್ಕೆ ಏರ್ಲಿಕ್ಕಾಗಲ್ಲ. ಆದರೆ ದೇವರ ಜೊತೆಯಲ್ಲಿ ಒಡನಾಟದಲ್ಲಿದ್ದಂಥ ವ್ಯಕ್ತಿ ಎಷ್ಟು ಮೆಟ್ಟಕ್ಕೂ ಬೇಕಾದರೂ ಏರ್ಬೋದು. ಎಷ್ಟೊಂದು ಆತ್ಮೀಯತೆ ಇತ್ತು ಅಂದಾಗ ಯಾವುದೋ ಒಂದು ಮನೆಗೆ ಹೋಗ್ತಾರೆ ಅವರು. ಆ ಮನೆಯಲ್ಲಿ ಕತ್ಲಾಗುತ್ತೆ. ಕತ್ಲಾದಂಥ ಗಳಿಗೆಯಲ್ಲಿ ಆ ವ್ಯಕ್ತಿನೇ ಒಂದು ರೂಮ್ ಕೊಡ್ತೀನಿ, ರೂಮಲ್ಲಿ ನೀನು ಮಲ್ಕೋ ಅಂತೇಳಿ ಅಂತೋನಿಯವ್ರು ಹೋಗಿ ಆ ರೂಮಲ್ಲಿ ಇರ್ತಾರೆ. ರಾತ್ರಿ ಒಂದು ಹೊತ್ತಲ್ಲಿ ಈ ವ್ಯಕ್ತಿ ಎದ್ದು ನೋಡಿದಾಗ ಆ ರೂಮಿಂದ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕು ಹೊರಗಡೆ ಬರ್ತಾ ಇರುತ್ತೆ. ಈ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ, ಏನು ಇಷ್ಟೊಂದು ಪ್ರಕಾಶಮಾನವಾಗಿ ಮಲ್ಕೊಂಡಿರ್ತಕ್ಕಂಥ ಅಂತೋನಿಯವ್ರ ರೂಮಿಂದ ಹೊರಗಡೆ ಬರ್ತಾ ಇದೆಯಲ್ಲ ಅಂಥೇಳಿ ಆ ವ್ಯಕ್ತಿ ನೋಡಿದಾಗ ಯೇಸು ಬಾಲರು ಅಂತೋನಿಯವ್ರ ಜೊತೆಯಲ್ಲಿ ಮುಗ್ಧವಾಗಿ ಮಾತನಾಡ್ತಾ ಇರ್ತಾರೆ. ಅಂತೋನಿಯ ಸ್ಟ್ಯಾಚ್ಯೂ ನೋಡಿದಾಗ ಯೇಸು ಬಾಲನ ಎತ್ಕೊಂಡಿರ್ತಕ್ಕಂಥ ನೋಡ್ತೀವಿ. ಕಾರಣ ಅಷ್ಟೊಂದು ಆತ್ಮೀಯ ಒಡನಾಟವನ್ನು ಸಂತ ಅಂತೋನಿಯವರು ದೇವ್ರ ಜೊತೆಯಲ್ಲಿ ಇಟ್ಕೊಂಡಿದ್ರು. ನಾನು ಒಂಟಿಯಲ್ಲ, ನಾನು ಏಕಾಂಗಿ ಅಲ್ಲ. ನಾನು ಯಾವತ್ತೂ ಕೂಡ ಯಾವ ವ್ಯಕ್ತಿ ನಾನು ಒಂಟಿ, ನಾನು ಏಕಾಂಗಿ ಅಂತ ಯೋಚನೆ ಮಾಡ್ತಾನೋ ಆ ವ್ಯಕ್ತಿಯಲ್ಲಿ ಸಫಲತೆಯನ್ನು ಕಂಡುಕೊಳ್ಳಿಕ್ಕಾಗಲ್ಲ. ಯಾವ ವ್ಯಕ್ತಿ ನಾನು ಒಡನಾಟದಲ್ಲಿ ಯಾರೂ ಇಲ್ಲ, ನಾನು ಒಂಟಿಯಾಗಿ ಇಲ್ಲಿ ಕುತ್ಕೊಂಡಿದ್ದೀನಿ, ಮನೇಲಿದ್ದೀನಿ, ನಿಮ್ಮ ಫಾದರ್ ಶಶಿ ಹೇಳ್ಬೋದು ನನಗೆ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ, ಭಾನುವಾರ ನಮ್ಮ ಜನರು ಬರ್ತಾರೆ, ವರ ಪೂರ್ತಿ ಏನೂ ಇಲ್ಲ ಅಂಥೇಳಿ. ಯಾವ ವ್ಯಕ್ತಿ ಒಂಟಿಯಾಗಿದ್ದೀನಿ ಅಂತೇಳಿ ಯೋಚನೆ ಮಾಡ್ತಾನೋ ಆ ವ್ಯಕ್ತಿ ಸೋತೋಗ್ತಾನೆ. ಯಾವ ವ್ಯಕ್ತಿ ನನ್ನ ದೇವ್ರ ಜೊತೆಯಲ್ಲಿದ್ದೀನಿ, ದೇವ್ರ ಒಡನಾಟದಲ್ಲಿದ್ದೀನಿ, ದೇವ್ರು ನನ್ನ ಜೊತೆಲಿದ್ದಾರೆ, ನಾ ಇಬ್ಬರ ಸಂಬಂಧ ಆತ್ಮಿಕ ಸಂಬಂಧ ಆಗಿ ಬೆಳೆದೋಗಿದೆ ಅಂತೇಳಿ ಯೋಚನೆ ಮಾಡ್ತಾನೋ ಅಂಥ ವ್ಯಕ್ತಿ ಯಾವತ್ತೂ ಕೂಡ ಸೋಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಆತ್ಮೀಯ ಒಡನಾಟವನ್ನು, ಸಂಬಂಧವನ್ನು ಅಂತೋನಿಯವರು ದೇವರ ಜೊತೆಲಿ ಇಟ್ಕೊಂಡಿದ್ದರು. ಇದಕ್ಕೆ ಅನೇಕ
ಅದ್ಭುತಗಳು ಕೂಡ ಸಾಕ್ಷಿ ಆಗ್ತವೆ. ಮೂರನೇ ಅಂಶ ನಾನು ಗಮನಿಸುವುದಂಥದ್ದು ಅಂತಂತ ಹೇಳಿದ್ರೆ ಅವರ ಪ್ರಾರ್ಥನೆ. ಯಾವ ವ್ಯಕ್ತಿ ಪ್ರಾರ್ಥಿಸ್ತಾನೋ ಆ ವ್ಯಕ್ತಿ ಎಲ್ಲವನ್ನ ತನ್ನ ಬದುಕಿನಲ್ಲಿ ಜಯಿಸ್ತಾನೆ. ಇಂದಿನ ಶುಭ ಸಂದರ್ಭದಲ್ಲಿ ನಾವು ಕೇಳಿಸ್ಕೊಂಡ್ವಿ, ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಕಳಿಸ್ಕೊಡ್ತಾರೆ ಪ್ರಾರ್ಥನೆ ಮಾಡಲಿಕ್ಕೆ. ಅವರು ನಾನು ಏನೇ ಪ್ರಾರ್ಥನೆ ಮಾಡಿದ್ರೂ ದೇವರು ಖಂಡಿತವಾಗಿ ಅದನ್ನು ಈಡೇರಿಸುವಂಥ ಅಚಲ ವಿಶ್ವಾಸ ಅವರಲ್ಲಿತ್ತು. ಯಾಕಂತ ಹೇಳಿದಾಗ ಅಂಥ ಒಂದು ಆತ್ಮೀಯ ಒಡನಾಟವನ್ನು ಅವರು ದೇವರ ಜೊತೆಯಲ್ಲಿ ಇಟ್ಕೊಂಡಿದ್ರು. ಒಂದು ಸಣ್ಣ ಅವ್ರ ಜೀವನದಲ್ಲಿ ಒಂದು ಘಟನೆ ಹೇಳ್ತೀನಿ. ಅವರೆಲ್ಲೋ ಪ್ರಬೋಧನೆ ಮಾಡ್ತಾ ಇರ್ತಾರೆ. ಪ್ರಬೋಧನೆ ಮಾಡುವಂಥ ಗಳಿಗೆಯಲ್ಲಿ ಅವರ ಅಪ್ಪನ ತೆಗೆದುಕೊಂಡೋಗಿ ಸೆರೆಮನೆಗೆ ಹಾಕಿದ್ದಾರೆ ಅನ್ನುವಂತಹ ಸಂದೇಶ ಅವರ ಮನಸ್ಸಿನ ಒಳಗಡೆ ನುಸುಳುತ್ತೆ. ಪ್ರಬೋಧನೆ ಮಾಡುವಂಥ ಗಳಿಗೆಯಲ್ಲಿ ಅವ್ರ ತಂದೆ ಯಾವುದೋ ಒಂದು ಮೂಲೆ ಹಳ್ಳಿಯಲ್ಲಿ ಅರೆಸ್ಟ್ ಆಗಿದ ತಕ್ಷಣ ಆ ಸಂದೇಶ ಅವರ ಮನಸ್ಸಿಗೆ ಬರುತ್ತೆ. ದೇವರು ಆ ಸಂದೇಶವನ್ನು ಅವನಿಗೆ ಕಳಿಸ್ಕೊಡ್ತಾರೆ. ತಕ್ಷಣ ಅವರು ಯೋಚನೆ ಮಾಡ್ತಾರೆ, ನಮ್ಮ ತಂದೆಯನ್ನು ಅರೆಸ್ಟ್ ಮಾಡಿದ್ದಾರೆ, ನಾನು ಹೋಗಬೇಕು, ಅವ್ರನ್ನ ಬಿಡಿಸ್ಬೇಕು. ತಕ್ಷಣ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಎಲ್ಲ ವಿಷಯಗಳನ್ನ ವಿಚಾರಿಸಿದಾಗ ಯಾವುದು ಯಶಸ್ಸು ಕಾಣಲ್ಲ ಅವ್ರಿಗೆ. ಅವ್ರ ತಂದೆನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕ್ಬಿಡ್ತಾರೆ. ತಂದೆ ಹತ್ರ ಹೋಗೋದಕ್ಕೆ ಬದಲಾಗಿ ನಾನು ತಂದೆ ನಿರಪರಾಧಿ ಅಂತೇಳಿ ನನಗೆ ಗೊತ್ತಿದೆ, ತಂದೆಯನ್ನು ನಾನು ಬಿಡಿಸ್ಕೋಬೇಕು ಅಂತ ನನಗೆ ಗೊತ್ತಿದೆ, ಆದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಸಾಕ್ಷಿಗಳು ಇಲ್ಲದೆ ಅವ್ರು ಏನನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ಕೋರ್ಟಲ್ಲಿ ಅವ್ರಿಗೆ ಹೇಳ್ತಾರೆ, ಒಂದೇ ಒಂದು ಸಾಕ್ಷಿ, ಸತ್ತಂಥ ವ್ಯಕ್ತಿ ಎದ್ದು ಬಂದು ಸಾಕ್ಷಿ ಕೊಡಬೇಕು. ಆಗ ನಿಮ್ಮ ತಂದೆ ನಿರಪರಾಧಿ ಅಂಥೇಳಿ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಕೋರ್ಟು ಆದೇಶ ಕೊಡುತ್ತೆ. ಅವ್ರು ಎದೆಗೊಂದಲ್ಲ. ಕಾರಣ ನಾನು ಒಬ್ಬ ಪ್ರಾರ್ಥನಾ ವ್ಯಕ್ತಿ, ದೇವ್ರ ಜೊತೆಲಿ ಒಡನಾಟದಲ್ಲಿದ್ದೀನಿ, ದೇವರ ಚಿತ್ತಕ್ಕೆ ನಾನು ಶಿರವಾಗಿ ಬದುಕನ್ನು ಕಟ್ಕೊಂಡಿದ್ದೀನಿ, ದೇವ್ರು ನನ್ನ ಜೊತೆಲಿದ್ದಾರೆ, ಯಾವುದಕ್ಕೂ ಎದೆಗೊಂದುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರಿಗೆ ಆಳವಾಗಿ ಗೊತ್ತಿತ್ತು. ಆಯಿತು, ನಿಮ್ಮ ಆದೇಶ ಏನಿದೆಯೋ ಆ ಆದೇಶವನ್ನು ನಾನು ಈಡೇರಿಸ್ತೀನಿ, ನಿಮ್ಮ ಆದೇಶ ಏನಾಗಿದೆಯೋ ಆ ಆದೇಶವನ್ನು ನನ್ನ ಬದುಕಿನಲ್ಲಿ ಕಂಡುಕೊಂಡಿದ್ದೀನಿ, ಅದನ್ನು ನಾನು ಈಡೇರಿಸ್ತೀನಿ ಅಂಥೇಳಿ ಒಂದಿಬ್ಬರನ್ನು ಕರ್ಕೊಂಡು ಆ ವ್ಯಕ್ತಿಯನ್ನು ಮಣ್ಣು ಮಾಡಿದಂಥ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಆ ಸಮಾಧಿಯನ್ನು ಅಗಿಲಿಕ್ಕೆ ಹೇಳ್ತಾರೆ. ಅಗಿದ ತಕ್ಷಣ ಅವ್ರಿಗೆ ಹೇಳ್ತಾರೆ, ನೀನು ಎದ್ದು ಬಾ. ಯೇಸು ಸ್ವಾಮಿ ಲಾಜರನಿಗೆ ಎದ್ದ ಹಾಗೆ ಹೇಳಿದ ಹಾಗೆ ಲಾಜರನೇ ಎದ್ದು ಬಾ. ತಕ್ಷಣ ಸತ್ತ ಮಣ್ಣು ಮಾಡಿದಂಥ ವ್ಯಕ್ತಿ ಎತ್ಕೊಂಡು ನಿಂತು ಅವರೆಲ್ಲರ ಮುಂದೆ ಸಾಕ್ಷಿ ಹೇಳ್ತಾನೆ, ಯಾರು ನನ್ನನ್ನು ಕೊಲೆ ಮಾಡಿದ್ದು, ಇವರ ತಂದೆ ನಿರಪರಾಧಿ, ಇವರು ನನ್ನನ್ನು ಕೊಲೆ ಮಾಡಿಲ್ಲ, ಕೊಲೆ ಮಾಡಿದಂಥ ವ್ಯಕ್ತಿ ಈ ವ್ಯಕ್ತಿ ಅಂತೇಳಿ. ಇದು ಸಂತ ಅಂತೋಣಿಯವರಿದ್ದಂಥ ಒಂದು ಪ್ರಾರ್ಥನಾ ಶಕ್ತಿ. ಇದೊಂದು ದೊಡ್ಡ ವಿಷಯ, ಆದರೆ ಸಣ್ಣ ವಿಷಯಕ್ಕೆ ಕೂಡ ಸಂತ ಅಂತೋಣಿಯವರು ಪ್ರಾರ್ಥನೆ ಮಾಡ್ತಾಯಿದ್ರು. ಒಂದು ಸರಿ ಪ್ರಬೋಧನೆಗೆ ಹೋಗ್ತಾರೆ. ಅವ್ರ ಆಶ್ರಮಕ್ಕೆ 2 ಕಿಲೋಮೀಟ್ರ್ ದೂರ ಇರುತ್ತೆ. ಜೋರಾಗಿ ಮಳೆ ಬರುತ್ತೆ. ಅವ್ರು ಏನಾದರೂ ಮಾಡಿ ಮನೆಗೆ ಹೋಗಲೇಬೇಕು. ಇದು ಸಣ್ಣ ವಿಷಯ, ಒಂದು ಕೊಡೆ ಇಟ್ಕೊಂಡು ಹೋಗ್ಬೋದಾಗಿತ್ತು, ಅಥವಾ ಒಂದು ರೈನ್ ಕೋಟ್ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ಅವ್ರು ಹೇಳ್ತಾರೆ, ನನ್ನ ದೇವ್ರು ನನ್ನ ಜೊತೆಲಿದ್ದಾರೆ, ನಾನು ಪ್ರಾರ್ಥನಾ ವ್ಯಕ್ತಿಯಾಗಿದ್ದೀನಿ, ದೇವರ ಒಡನಾಟದಲ್ಲಿದ್ದೀನಿ, ಖಂಡಿತವಾಗಿಯೂ ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸ್ತಾರೆ ಅಂತ ಅವರಲ್ಲಿದ್ದಂಥ ಗಾಢ ವಿಶ್ವಾಸ. ಒಂದು 5 ನಿಮಿಷ ಕೂತು ಮಂಡಿ ಕಲಕ್ಕೆ ಪ್ರಾರ್ಥನೆ ಮಾಡ್ತಾರೆ, ನಾನು ಮರೆ ಸೇರೋ ತನಕ ಮಳೆ ಬರಬಾರ್ದು. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿ, ಅವರ ಮನೆ ಸೇರೋ ತನಕ ಮಳೆ ಬಂದಿಲ್ಲ. ಕಾರಣ ಅವರು ಅಷ್ಟೊಂದು ಆಳ ಗಾಢ ವಿಶ್ವಾಸ ದೇವರಲ್ಲಿತ್ತು. ಮಳೆ ಬಂದಿಲ್ಲ. ಸಣ್ಣ ಇದೊಂದು ಪ್ರಾರ್ಥನೆ. ನಾವು ಮಳೆ ಬಂದಾಗ ಎಲ್ಲೋ ನಿಂತ್ಕೊಳ್ತೀವಿ, ಹೊರಟೋಗ್ತೀವಿ, ಆದರೆ ನಾವು ಪ್ರಾರ್ಥನೆ ಮಾಡಲ್ಲ. ದೇವರೇ ಮಳೆ ನಿಲ್ಲಿಸಿ ನಾನು ಮನೆ ಸೇರಬೇಕು ನಾವು ಪ್ರಾರ್ಥನೆ ಮಾಡಲ್ಲ. ನಂದು ಏನೋ ಇದು ಹೋಗಿದೆ, ನನಗೆ ಅದು ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಲ್ಲ. ಕಾರಣ ನಾನು ದೇವರಲ್ಲಿ ವಿಶ್ವಾಸ ಇಲ್ಲ. ನಾನೇ ಏನಾದರೂ ಮಾಡ್ತೀನಿ, ಅವ್ರು ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ, ಕೊಡೆ ತಗೊಂಬ ಅಂತೇಳಿ ಕೇಳ್ತೀನಿ. ಏನೆಲ್ಲ ಅವಕಾಶಗಳಿದೆಯೋ ಅದನ್ನೆಲ್ಲ ಹುಡ್ಕೊಂಡಿರ್ತೀನಿ ಹೊರತು ನನ್ನ ಜೊತೆಲಿ ದೇವರಿದ್ದಾರೆ, ದೇವ್ರನ್ನ ಕೇಳಿದಾಗ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾನು ವಿಶ್ವಾಸಿಸ್ಲಿಕ್ಕೆ ಹೋಗಲ್ಲ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿ, ಸಂತ ಅಂತೋಣಿಯವರನ್ನ ಸುಮಾರು ವಿಷಯಗಳ ಸಂತರು, ಪಾಲಕರು ಅಂತೇಳಿ ಕರಿತೀವಿ. ವಿಶೇಷವಾಗಿ ದಂಪತಿಗಳ ಪಾಲಕರು, ಗಂಡ ಹೆಂಡತಿ ಸಮಸ್ಯೆ, ಸಾಧಾರಣವಾಗಿ ಸಂಶಯ. ಇವತ್ತು ನೆನ್ನೆ ಯಾರೋ ಒಬ್ಬ ಹುಡುಗಿ ಬಂದಿದ್ಲು, ಮಕ್ಕಳಾಗಿಬ್ಬರು ಮಕ್ಕಳು ಆಕೆಗೆ. ಫಾದರ್ 2 ವರ್ಷದಿಂದ ನನ್ನ ಗಂಡ ಮಾತಾಡ್ತಾ ಇಲ್ಲ, ಕಾರಣ ನನ್ನ ಮೇಲೆ ನನ್ನ ಗಂಡನಿಗೆ ಸಂಶಯ. ಇದು ಕುಟುಂಬಗಳಲ್ಲಿರತಕ್ಕಂತಹ
ಒಂದು ಅಂಶ. ಸಂತ ಅಂತೋಣಿಯವರ ಬದುಕಿನಲ್ಲಿ ಕೂಡ ಈತ ಒಂಥರ ಒಂದು ಘಟನೆ ನಡೆದೋಗುತ್ತೆ. ಹೆಂಡತಿ ಯಾವಾಗಲೂ ಸಂತ ಅಂತೋಣಿಯವರ ಪ್ರಬೋಧನೆಗಳನ್ನು ಕೇಳಲಿಕ್ಕೆ ಬರ್ತಿದ್ದಂಥ ಒಬ್ಬ ವ್ಯಕ್ತಿ. ಗಂಡನಿಗೆ ಆಕೆ ಮೇಲೆ ಬಹಳ ಸಂಶಯ. ಅಷ್ಟೊಂದು ಸೌಂದರ್ಯತೆಯಾಗಿದ್ಲು ಅವಳು, ಅಷ್ಟೊಂದು ಸುಂದರತೆಯನ್ನು ಆಕೆ ಪಡ್ಕೊಂಡಿದ್ಲು. ಇಡೀ ಎಲ್ಲರನ್ನು ಆಕರ್ಷಿಸುವಂಥ ಸೌಂದರ್ಯ ಆಕೆಗಿತ್ತು. ಆದರೆ ಗಂಡ ಮಾತ್ರ ಪ್ರತಿನಿತ್ಯ ಆಕೆ ಮೇಲೆ ಸಂದೇಹದ ಮೂಲಕ ನೋಡ್ತಾ ಇದ್ದ. ಒಂದು ಸರಿ ಅವರೆಲ್ಲೋ ಹೋಗಿ ಬರೋದಕ್ಕೆ ತಡ ಆಯಿತು. ಆದರೆ ತಡವಾಗಿ ಮನೆಗೆ ಬರ್ತಾಳೆ. ಗಂಡನಿಗೆ ಸಂಶಯ, ನನ್ನ ಹೆಂಡತಿ ಇವತ್ತು ಎಲ್ಲೋ ಹೋಗಿ ಬಂದಿರ್ಬೋದು. ಮನೆಗೆ ಬಂದ ತಕ್ಷಣ ಆಡಿದಂಥ ಕೋಪ ಆಕೆ ಕೂದಲನ್ನು ಸಂಪೂರ್ಣವಾಗಿ ಕಿತ್ತಾಕ್ತಾನೆ. ತಲೆ ಕೂದಲನ್ನು ಕಿತ್ತಾಕ್ತಾನೆ, ಹೊಡಿತಾನೆ, ಚಚ್ತಾನೆ. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರರಿ, ಆಕೆ ಬೇರೆ ಯಾರಿಗೂ ಪ್ರಾರ್ಥನೆ ಮಾಡಲ್ಲ, ಸಂತ ಅಂತೋಣಿಯವ್ರಿಗೆ ಪ್ರಾರ್ಥನೆ ಮಾಡ್ತಾಳೆ. ಕಾರಣ ಆಕೆ ಅವರ ಪ್ರಬೋಧನೆಗಳು ಆಕೆ ಅಷ್ಟು ಪ್ರೇರಿತಗೊಂಡಿದ್ಲು. ಸಂತ ಅಂತೋಣಿಯವರು ಖಂಡಿತವಾಗಿ ಅದನ್ನು ಮಾಡ್ತಾರೆ ಅನ್ನೋಂಥ ಆಕೆ ವಿಶ್ವಾಸ ಅವ್ರಿಗೆ ಗಾಢವಾಗಿತ್ತು. ಅಂತೋಣಿಯವರು ಪ್ರಾರ್ಥನೆ ಮಾಡಿದ ತಕ್ಷಣ ಅಂತೋಣಿಯವರು ಆಕೆಯ ಸೌಂದರ್ಯವನ್ನು, ಕೂದಲನ್ನು ಮೊದಲು ಹೇಗಿತ್ತೋ ಅದೇ ರೀತಿ ಮಾಡಿಕೊಡ್ತಾರೆ. ಪ್ರಾರ್ಥನೆ ಮಾಡಿದ ತಕ್ಷಣ ಗಂಡನಿಗೆ ಆಗ ಬರುತ್ತೆ, ಈಕೆ ಒಬ್ಬ ಸಂಶಯ ರೀತಿಯಾದಂತಹ ವ್ಯಭಿಚಾರ ಮಾಡುವಂಥ ಸ್ತ್ರೀ ಅಲ್ಲ, ನನ್ನ ಪತಿವ್ರತೆ, ನನ್ನ ಪತ್ನಿ ಪ್ರತಿವ್ರತೆ, ಈಕೆ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದೆ ಆಕೆನ ನಾನು ತಾಯಿಯನ್ನಾಗಿ ದೇವತೆಯನ್ನಾಗಿ ಕಾಣ್ತೀನಿ ಅಂತೇಳಿ ಆವತ್ತು ಆ ವ್ಯಕ್ತಿ ಬದಲಾಗ್ತಾನೆ. ತನ್ನ ಪತ್ನಿಯನ್ನು ಸಂದೇಹದ ಸಂಶಯದ ಮೂಲಕ ನೋಡೋದನ್ನು ಬಿಟ್ಟು ಹೋಗ್ತಾನೆ. ಕಾರಣ ಅಂತೋಣಿಯವರು ಮಾಡಿದಂಥ ಅದ್ಭುತವನ್ನು ಅವನು ಕಣ್ಣಾರೆ ನೋಡ್ತಾನೆ. ಅದರಿಂದ ಯಾವುದೇ ದಂಪತಿಗಳಲ್ಲಿ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ, ಕೊರತೆಗಳಿದ್ದರೆ, ನ್ಯೂನ್ಯತೆಗಳಿದ್ದರೆ ನಾವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಂತ ಅಂತೋಣಿಯವರನ್ನು. ಅಂತೋಣಿಯವರು ಖಂಡಿತವಾಗಿಯೂ ಅದಕ್ಕೆ ಪರಿಹಾರವನ್ನು ಮಾಡಿಕೊಡುವಂಥ ಶಕ್ತಿ ಅವ್ರಿಗಿದೆ. ತದನಂತರ ನಾವು ಅಂತೋಣಿಯವ್ರನ್ನ ಪ್ರಾರ್ಥನೆ ಮಾಡೋದು ಜಾಸ್ತಿ. ನಾನು ಪ್ರಾರ್ಥನೆ ಮಾಡೋದು ಯಾರು ಶೋಷಣೆಗೆ ಒಳಗಾಗಿರ್ತಾರೋ, ಯಾರು ಗುಲಾಮತನದಲ್ಲಿರ್ತಾರೋ, ಯಾರು ಕಷ್ಟ ನೋವುಗಳ ಸಮಸ್ಯೆಗಳಿಂದ ಪ್ರಾಮಾಣಿಕವಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೋ ಅವರ ಪಾಲಕರು ಅವರು. ಲಿಜಿಯೂಸ್ ಅಂತ ವ್ಯಕ್ತಿಯನ್ನು ಅವನ ಧನಿ ಒಡೆದು ಅವನೆತ್ತಿ ಸೆರೆಮನೆಗೆ ಹಾಕ್ತಾನೆ. ಲಿಜಿಯೂಸ್ ಹೋಗಿ ಸಂತ ಅಂತೋಣಿಯವರು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದ ತಕ್ಷಣ ಅಂತೋಣಿಯವರು ಅವನ ಪರವಾಗಿ ವಾದಿಸಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಅವನಿಗೆ ಶೋಷಣೆ ಮಾಡಬಾರ್ದು. ಕಾರಣ ದೇವರು ಅವರ ಪರವಾಗಿ ನಿಂತ್ಕೊಂಡಿರ್ತಾರೆ, ನಾನು ಅವ್ರ ಪರವಾಗಿರ್ತೀನಿ. ಇಂತಹ ವ್ಯಕ್ತಿಗಳಿಗೆ ನಾನು ಬಿಡುಗಡೆಯನ್ನು ನೀಡಲಿಕ್ಕೆ ನಾನು ಅವ್ರ ಜೊತೆಲಿ ಇರ್ತೀನಿ ಅಂತ ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಅವನನ್ನು ಸಂಪೂರ್ಣವಾಗಿ ಅರಸನನ್ನು ನಾಶ ಮಾಡಲಿಕ್ಕೆ ಸಂತ ಅಂತೋಣಿಯವರು ಮುಂದಾಗ್ತಾರೆ. ಅದರಿಂದ ಯಾವುದೇ ವ್ಯಕ್ತಿ ಶೋಷಿತಗೊಂಡಿದ್ದರೆ ಸಂತ ಅಂತೋಣಿಯವರು ನಾವು ಪ್ರಾರ್ಥನೆ ಮಾಡ್ತೀವಿ. ಕಾರಣ ಅವರು ಅದನ್ನು ದಯಪಾಲಿಸ್ತಾರೆ. ಇದೆಲ್ಲದಕ್ಕಿಂತ ಮೀರಿದ್ದು ಅವರಲ್ಲಿದ್ದಂಥ ಒಂದು ವಿಶ್ವಾಸ. ನನ್ನ ಪ್ರಬೋಧನೆ ಎಷ್ಟು ಆಳವಾಗಿತ್ತು ಅಂತ ಹೇಳಿದಾಗ ಯಾವುದೇ ವ್ಯಕ್ತಿ ನನ್ನ ಪ್ರಬೋಧನೆಯನ್ನು ಕೇಳಬೇಕು ಅಂತ ಇಷ್ಟ ಆದರೆ ಆ ವ್ಯಕ್ತಿ ನಿಜವಾಗಲೂ ಬದಲಾವಣೆ ಆಗ್ತಾಯಿದ್ರು, ಅವ್ರಿಗೆ ಕೇಳಿಸ್ತಾ ಇತ್ತು. ಒಂದೇ ಉದಾಹರಣೆ ಅಂತಂದರೆ ಸಂತ ಅಂತೋಣಿಯವರು ದೇವಸ್ಥಾನದಲ್ಲಿ ಪ್ರಬೋಧನೆ ಮಾಡ್ತಾ ಇರ್ತಾರೆ. ಯಾವುದೋ ಒಬ್ಬ ತಾಯಿ ಪ್ರಬೋಧನೆ ಕೇಳಲಿಕ್ಕೆ ಬರಲಿಕ್ಕಾಗಲ್ಲ. ಕಾರಣ ಗಂಡ ಹುಷಾರಿರಲ್ಲ, ಮನೆ ಬಿಟ್ಟು ಬಂದರೆ ಗಂಡ ಸತ್ತೋಗ್ಬೋದು ಅನ್ನುವಂಥ ಭಯದಿಂದ ಆಕೆ ಏನು ಮಾಡ್ತಾಳೆ, ಅಂತೋಣಿಯವರು ಇವತ್ತು ಪ್ರಬೋಧನೆ ಇಲ್ಲಿ ನನ್ನ ಕೈಲಿ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಕಿಟಕಿ ಓಪನ್ ಮಾಡ್ತಾಳೆ. ಕಿಟಕಿ ಓಪನ್ ಮಾಡಿದ ತಕ್ಷಣ ಅಂತೋಣಿಯವರು ಯಾವುದೋ 1 ಕಿಲೋಮೀಟರ್ ದೂರದಲ್ಲಿ ಹೇಳುವಂಥ ಪ್ರತಿಯೊಂದು ಮಾತು ಆಕೆಯ ರೂಮ್ ಒಳಗಡೆ ಪ್ರತಿಧ್ವನಿಸ್ತಾ ಇರುತ್ತೆ. ಸಂತ ಅಂತೋಣಿಯವರು ಎಲ್ಲೋ ಹೇಳಿದಂಥ ಒಂದು ಮಾತು. ಕಾರಣ ಸಂತ ಅಂತೋಣಿಯವರ ಮಾತು ನನಗೆ ವೇದವಾಕ್ಯ, ಸತ್ಯವಾಕ್ಯ, ದೇವರ ವಾಕ್ಯ, ಆ ವಾಕ್ಯಕ್ಕೆ ದೈವ ಶಕ್ತಿ ಇದೆ ಅಂತೇಳಿ ನಂಬುವಂಥ ವ್ಯಕ್ತಿಯಾಗಿದ್ದರು. ಪ್ರಭು ಕ್ರೈಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿಯರಿಗೆ ಅಂತೋಣಿಯವರನ್ನು ಅನೇಕರನ್ನು ಇದು ಮಾಡ್ತೀವಿ. ಒಬ್ಬ ತಾಯಿ ತನ್ನ ಮಗ ಒದ್ದಿತಾನೆ, ಕುಡಿದು ಬಂದು ಒದಿತಾನೆ. ಒದ್ದು ತದನಂತರ ಬಲಿಪೂಜೆಗೆ ಬರ್ತಾನೆ ಅಂತೋಣಿಯವರನ್ನು ನೋಡಲಿಕ್ಕೆ. ಬಲಿಪೂಜೆಗೆ ಬಂದ ಅಂತೋಣಿಯವರು ಹೇಳ್ತಾರೆ, ಯಾವ ವ್ಯಕ್ತಿ ತನ್ನ ತಾಯಿಯನ್ನು ಒದ್ದಿರ್ತಾನೋ ಅವನ ಕಾಲು ಮುರಿದೋಗುತ್ತೆ, ಅವನ ಕಾಲು ಕೊಳ್ತೋಗುತ್ತೆ ಅಂಥೇಳಿ ಪ್ರಬೋಧನೆಯಲ್ಲಿ ಅವ್ರ ಪಾಡಿಗೆ ಅವ್ರು ಹೇಳ್ತಾ ಇರ್ತಾರೆ. ಈ ವ್ಯಕ್ತಿ ಕೇಳಿಸ್ಕೊಂಡಂಥ ವ್ಯಕ್ತಿ ಮನೆಗೆ ಹೋಗಿ ತನ್ನ ಕಾಲನ್ನು ಕತ್ತರಿಸ್ಕೊಂಡ್ಬಿಡ್ತಾನೆ. ಕಾರಣ ನಾನು ಕೂಡ ಆ ತಪ್ಪು ಮಾಡಿದ್ದೀನಿ ಅಂತೇಳಿ. ಸಂತ ಅಂತೋಣಿಯವ್ರಿಗೆ ಆ ವಿಷಯ ಗೊತ್ತಾಗಿದ ತಕ್ಷಣ ಇಲ್ಲಿಂದ ಪ್ರಾರ್ಥನೆ ಮಾಡ್ತಾರೆ, ಕತ್ತರಿಸ್ಕೊಂಡಂಥ ಕಾಲು ಮತ್ತೆ ಒಂದಾಗುತ್ತೆ.
ನೋಡಿ, ಸಂತ ಅಂತಿನವರು ಎಂಥ ಒಂದು ಅದ್ಭುತ ಶಕ್ತಿನ ಪಡ್ಕೊಂಡಿದ್ರು ಅಂತ ಹೇಳಿದ್ರೆ, ಯಾವುದೇ ಅದ್ಭುತಗಳು ಬೇಕಾದರೂ ಸಂತ ಅಂತಿನವರಲ್ಲಿ ಮಾಡಲಿಕ್ಕೆ ಸಾಧ್ಯ ಇತ್ತು. ಕಾರಣ ಈ 3 ಅಂಶ: ದೇವರ ಚಿತ್ತಕ್ಕೆ ಮಣಿದದ್ದು, ಎರಡನೇ ದೇವರದಲ್ಲಿದ್ದಂಥ ಒಡನಾಟ, ಅವರ ಪ್ರಾರ್ಥನಾ ಜೀವನ. ನಾವು ಯಾಕೆ ಇವತ್ತು ಅದ್ಭುತಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ, ಎಲ್ಲೋ ಇರ್ತಕ್ಕಂಥ ಅಂತಿನವರು ಅಂತ ಹೇಳಿದ್ರೆ ಈ 3 ಅಂಶಗಳು. ನಾವು ಮೊದಲನೇದಾಗಿ ದೇವರ ಚಿತ್ತ ನನ್ನ ಜೀವನದಲ್ಲಿ ಏನಾಗಿದೆ ಅರ್ಥ ಮಾಡ್ಕೋಬೇಕು. ದೇವ್ರಿಗೂ ನನಗಿರ್ತಕ್ಕಂಥ ಆತ್ಮೀಯ ಸಂಬಂಧ, ಒಡನಾಟ ಯಾವ ರೀತಿ ಇದೆ, ನಾನು ಅದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಪ್ರಾರ್ಥನಾ ಜೀವನವನ್ನು ಅವಲೋಕನ ಮಾಡ್ಕೋಬೇಕು. ಈ 3 ಅಂಶಗಳನ್ನ ಅರ್ಥ ಮಾಡ್ಕೊಂಬಿಟ್ರೆ ನನ್ನ ಜೀವನದಲ್ಲಿ ಪ್ರತಿನಿತ್ಯ ಅಂತಿನವರ ಅದ್ಭುತಗಳನ್ನು ಕಾಣ್ತೀವಿ. ಈ ಹಳ್ಳಿಯಲ್ಲಿ ಸಂತ ಅಂತಿನವರ ಅದ್ಭುತಗಳ ಮೂಲಕ ಈ ಹಳ್ಳಿಯನ್ನು ಬೆಳೆಸಲಿ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಅಂತೇಳಿ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೀನ್. ಕಾಣಿಕೆ ಹಾಡು. ನಿನಗೆ ಕೊಡುವೆ ದೇವಾ ಕೊಡುವೆ, ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ ಕೊಡುವೆ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ಪ್ರಭುವೇ ಸ್ವೀಕರಿಸು ನನ್ನ ಪ್ರತಿಭೆ, ಮೌನ ಶಿಲುಬೆ, ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ ಕೊಡುವೆ. ನಾನು ಮಾಡುವ ಯಾವ ಸೇವೆ ನಿನ್ನ ತ್ಯಾಗಕ್ಕೆ ಸಮವಲ್ಲ. ನಾನು ಮಾಡುವ ಯಾವ ಸೇವೆ ನಿನ್ನ ತ್ಯಾಗಕ್ಕೆ ಸಮವಲ್ಲ. ಗುರುವೇ ಸ್ವೀಕರಿಸು ನನ್ನ ನಿಲುವು, ದೀನ ಗೆಲುವು, ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ ಕೊಡುವೆ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ.